ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸ್ನೇಹಿತರೆ, ಭಾರತದ ಪ್ರಧಾನಿ ಅಂದ್ರೆ ಹೇಗಿರ್ಬೇಕು? ಜಾಗತಿಕ ವೇದಿಕೆಗಳಲ್ಲಿ ನಿಂತು ದೇಶದ ಗೌರವ ಹೆಚ್ಚಿಸಬೇಕಾದ ವ್ಯಕ್ತಿ ಬರೀ ಕ್ಯಾಮೆರಾ ಎದುರು ಪೋಸ್, ಫೋಟೋ ಶೂಟ್ ಅನ್ನ ಕೊಡ್ತಾ ನಿಲ್ತಾರೆ. ಸಿಲ್ಲಿ ಆಕ್ಟಿವಿಟಿ ಮಾಡ್ಕೊಂಡಿದ್ರೆ ಆ ದೇಶದ ಪರಿಸ್ಥಿತಿ ಏನಾಗಬೇಡ ಹೇಳಿ. ಕಳೆದ 10 ವರ್ಷಗಳಿಂದ ಒಂದು ಐಟಿ ಸೆಲ್ ಕ್ರಿಯೇಟ್ ಮಾಡಿ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಇಡೀ ದೇಶದಾದ್ಯಂತ ಟ್ರೋಲ್ ಮಾಡಲಾಯಿತು. ಆದ್ರೆ ಇವತ್ತು ಕಾಲ ಉಲ್ಟಾ ಹೊಡೆದಿದೆ. ಅಂದು ರಾಹುಲ್ ಗಾಂಧಿಯನ್ನ ಅಣಕಿಸಿದವರೇ ಇವತ್ತು ಸ್ಕ್ರಿಪ್ಟ್ ಇಲ್ಲದೆ, ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದು ಲೈನ್ ಪ್ರೆಸ್ ಮೀಟ್ ಎದುರಿಸೋದಕ್ಕೆ ಆಗದೆ ಬೆವರು ಸುರಿಸೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ನಿಜವಾಗಿಯೂ ಇವತ್ತಿನ ದಿನದಲ್ಲಿ ಒಂದು ಬಾಲಿಶ ರಾಜಕಾರಣ ಮಾಡ್ತಾ ಇರುವುದು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದ್ ಕಾಲದಲ್ಲಿ ರಾಹುಲ್ ಗಾಂಧಿ ಏನು ಮಾತನಾಡಿದ್ರು ಅದನ್ನ ಎಡಿಟ್ ಮಾಡಿ ಟ್ರೋಲ್ ಮೆಟೀರಿಯಲ್ ಮಾಡ್ಲಾಗ್ತಾ ಇತ್ತು. ಆದ್ರೆ 2 ಬಾರಿ ದೇಶದಾದ್ಯಂತ ನಡೆದಂತಹ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ಅವರ ಇಡೀ ಇಮೇಜ್ ಅನ್ನೇ ಬದಲಾಯಿಸಿ ಬಿಟ್ಟಿತ್ತು. ಇವತ್ತು ರಾಹುಲ್ ಗಾಂಧಿ ಕೇವಲ ಒಬ್ಬ ರಾಜಕಾರಣಿಯಾಗಿ ಕಾಣ್ತಾ ಇಲ್ಲ, ಬದಲಿಗೆ ದೇಶದ ಪ್ರಮುಖ ಸಮಸ್ಯೆಗಳನ್ನ, ಬಡವರ ನೋವನ್ನ ಅಂಕಿ ಅಂಶಗಳ ಸಮೇತ ಆಳವಾಗಿ ಅರ್ಥ ಮಾಡಿಕೊಂಡು ಸಂಸತ್ತಿನಲ್ಲಿ ಸರ್ಕಾರದ ಮೂಗಿಗೆ ದಾರ ಹಾಕ್ತಿರೋ ಒಬ್ಬ ಮೆಚೂರ್ಡ್ ನಾಯಕನಾಗಿ ನಿಂತಿದ್ದಾನೆ. ರಾಹುಲ್ ಗಾಂಧಿ ಅವರ ನಿಜವಾದ ಧೈರ್ಯ ಮತ್ತು ಇಂಟೆಲಿಜೆನ್ಸ್ ಕಾಣಿಸೋದು ವಿದೇಶಿ ಮಣ್ಣಿನಲ್ಲಿ. ಅಲ್ಲಿನ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಪ್ರೆಸ್ ಕ್ಲಬ್ನಲ್ಲಿ ಅವರು ಓಪನ್ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಜಾಗತಿಕ ಪತ್ರಕರ್ತರು ತಮಗೆ ಇಷ್ಟ ಬಂದ ಹಾಗೆ ಕೇಳೋ ಅತ್ಯಂತ ಕಠಿಣ, ಮುಜುಗರ ತರುವ ಪ್ರಶ್ನೆಗಳಿಗೂ ಯಾವುದೇ ಮುನ್ಸೂಚನೆ ಇಲ್ಲದೆ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ನೇರವಾಗಿ ಕಣ್ಣಿಗೆ ಕಟ್ಟುವಂತೆ ಉತ್ತರಿಸ್ತಾರೆ. ಯಾವುದೇ ಮುಲಾಜಿಲ್ಲದೆ ಲೈವ್ ಆಗಿ ಪ್ರಶ್ನೆ ಎದುರಿಸುವ ರಾಹುಲ್ ಧೈರ್ಯಕ್ಕೆ ಇವತ್ತು ದೇಶದ ಯುವ ಪೀಳಿಗೆ ಸಲಾಂ ಹೊಡಿತಾ ಇದೆ. ಆದ್ರೆ ಇನ್ನೊಂದ್ ಕಡೆ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ದೇಶವನ್ನ ಆಳ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿ. ಇಷ್ಟು ವರ್ಷಗಳ ಕಾಲ ಆಡಳಿತದಲ್ಲಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಒಂದೇ ಒಂದು ಮುಕ್ತ ಪತ್ರಕರ್ತರ ಗೋಷ್ಠಿ ಅಂದ್ರೆ ಓಪನ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ನಡೆಸುವ ಧೈರ್ಯವನ್ನ ಮಾಡಲಿಲ್ಲ. ಕೇವಲ ಒನ್ ವೇ ಕಮ್ಯುನಿಕೇಶನ್ ಅಂದ್ರೆ ತಮಗ್ ಬೇಕಾದಾಗೆ ತಮಗೆ ಜೈ ಅನ್ನುವ ಮಾಧ್ಯಮಗಳನ್ನ ಮಾತ್ರ ಕೂರಿಸ್ಕೊಂಡು ಮೊದಲೇ ಫಿಕ್ಸ್ ಆದಂತಹ ಪ್ರಶ್ನೆಗಳಿಗೆ ಇಂಟರ್ವ್ಯೂ ಕೊಡ್ತಾರೆ. ಅದ ಬಿಟ್ಟು ಮುಕ್ತವಾಗಿ ಪತ್ರಕರ್ತರನ್ನ ಎದುರಿಸುವ ತಾಕತ್ತು ಅವರಿಗೆ ಇಲ್ಲ ಅನ್ನೋದು ಈಗ ಜಗತ್ತಿಗೆ ಗೊತ್ತಾಗಿದೆ. ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ, ಮೋದಿ ಅವರು ಭಾಷಣ ಮಾಡುವಾಗ ಅವರ ಎದುರುಗಡೆ ಒಂದು ಗ್ಲಾಸ್ ತರಹದ ಒಂದು ಡಿವೈಸ್ ಇರ್ತದೆ. ಅದನ್ನೇ ಟೆಲಿಪ್ರಾಂಪ್ಟರ್ ಅನ್ನೋದು. ಅದರಲ್ಲಿ ಬರೋ ಬರವಣಿಗೆಯನ್ನ ನೋಡಿಯೇ ಅವರು ಆಕಾಶ ಭೂಮಿ ಒಂದಾಗುವಂತೆ ಅಬ್ಬರದ ಭಾಷಣ ಮಾಡೋದು. ಒಮ್ಮೆ ವಿದೇಶಿ ಕಾರ್ಯಕ್ರಮವೊಂದರಲ್ಲಿ ಈ ಟೆಲಿಪ್ರಾಂಪ್ಟರ್ ಕೈಕೊಟ್ಟಾಗ ಮೋದಿ ಅವರು ಮಾತು ನಿಲ್ಲಿಸಿ ಪೇಚಿಗೆ ಸಿಲುಕಿದ ವಿಡಿಯೋ ಇಡೀ ಜಗತ್ತಿನಾದ್ಯಂತ ವೈರಲ್ ಆಗಿತ್ತು. ಪ್ರಾಂಪ್ಟರ್ ಇಲ್ಲದೆ, ಮೊದಲೇ ಬರೆದುಕೊಟ್ಟ ಸ್ಕ್ರಿಪ್ಟ್ ಇಲ್ಲದೆ, ಸ್ವತಃ ಬುದ್ಧಿಯಿಂದ ಒಂದೇ ಒಂದು ಮಾತನಾಡೋದಕ್ಕೂ ಮೋದಿ ಅವರಿಗೆ ಬರೋದಿಲ್ವಾ ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಜಾಗತಿಕ ವೇದಿಕೆಗಳಲ್ಲಿ ಅಥವಾ ಇಂಟರ್ವ್ಯೂಗಳಲ್ಲಿ ದೇಶದ ಆರ್ಥಿಕತೆ ಅಥವಾ ನಿರುದ್ಯೋಗದ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದುರಾದಾಗ ಅದಕ್ಕೆ ಉತ್ತರವಿಲ್ಲದೆ ಅಸಂಬದ್ಧವಾಗಿ ನಗೋದು ಅಥವಾ ವಿಷಯಾಂತರ ಮಾಡೋದು ಮೋದಿ ಅವರ ಹಳೆಯ ಚಾಳಿ. ಈ ಹಿಂದೆ ಚಾಕ್ಲೇಟ್ ಕೊಟ್ಟ ಪ್ರಸಂಗ ಇರಬಹುದು ಅಥವಾ ಕ್ಯಾಮ್ರಾ ಎದುರು ಪೋಸ್ ಕೊಡುವಾಗ ಬೇರೆಯವರನ್ನ ಸರಿಸಿದ ಫೋಟೋ ಶೂಟ್ ವಿವಾದಗಳಿರಬಹುದು. ಇದೆಲ್ಲವೂ ಒಬ್ಬ ದೇಶದ ಪ್ರಧಾನಿಗೆ ಶೋಭೆ ತರುವಂತದ್ದಲ್ಲ. ಇಂತಹ ಸಿಲ್ಲಿ ಆಕ್ಟಿವಿಟಿಗಳು ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಅಂದ್ರೆ ದೇಶದ ಎದುರು ಜನರು ತಲೆ ತಗ್ಗಿಸುವಂತಾಗಿದೆ. ಇವರಿಬ್ಬರ ನಡುವಿನ ವ್ಯತ್ಯಾಸ ಈಗ ಸ್ಪಷ್ಟವಾಗಿದೆ. ಒಬ್ಬ ಟೆಲಿಪ್ರಾಂಪ್ಟರ್ ಮತ್ತು ಮೊದಲೇ ಸಿದ್ಧವಾದ ಸ್ಕ್ರಿಪ್ಟ್ ಇದ್ರೆ ಮಾತ್ರ ಅಚ್ಚುಕಟ್ಟಾಗಿ ಅಬ್ಬರಿಸ್ತಾರೆ. ಆದ್ರೆ ಸ್ಕ್ರಿಪ್ಟ್ ಇಲ್ಲದ ಜಾಗದಲ್ಲಿ ಮೌನವಾಗಿರ್ತಾರೆ. ಇನ್ನೊಬ್ರು ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಎಂತಹದ್ದೇ ಕಠಿಣ ಮತ್ತು ಲೈವ್ ಪ್ರಶ್ನೆಗಳಿಗೆ ಮುಖಾಮುಖಿ ಆಗ್ತಾರೆ. ಅದೇ ಕಾರಣಕ್ಕೆ ಇವತ್ತು ಯೂತ್ಸ್ ರಾಹುಲ್ ಗಾಂಧಿ ಅವರ ನೇರ ನುಡಿಯ ಮಾತಿನ ಶೈಲಿಯನ್ನ ಹೆಚ್ಚು ಇಷ್ಟಪಡ್ತಿದ್ದಾರೆ. ಹಾಗಾದ್ರೆ ಜನ ಇವತ್ತು ಕೇಳ್ತಾ ಇರೋ ಪ್ರಶ್ನೆ ನಿಮ್ಗೆ ಏನ್ ಗೊತ್ತಾ? ಸ್ಕ್ರಿಪ್ಟ್ ಇಲ್ಲದೆ ಮಾತಾಡೋಕೆ ಒದ್ದೋಡೋರು, ಬರೀ ಫೋಟೋ ಶೂಟ್ಗಳಲ್ಲೇ ಮುಳುಗಿರೋರು ಪಪ್ಪುವಾ, ಅಥವಾ ದೇಶದ ಮತ್ತು ಜಾಗತಿಕ ವಿಷಯಗಳನ್ನ ಮುಕ್ತವಾಗಿ ವೇದಿಕೆಗಳಲ್ಲಿ ಧೈರ್ಯವಾಗಿ ಚರ್ಚಿಸೋರು ಪಪ್ಪುವಾ? ರಾಜಕೀಯ ಲಾಭಕ್ಕಾಗಿ ಐಟಿ ಸೆಲ್ ಕ್ರಿಯೇಟ್ ಮಾಡಿದ ಒಂದು ಸುಳ್ಳು ಟ್ಯಾಗ್ ಇವತ್ತು ಬಿಜೆಪಿಗೆ ಉಲ್ಟಾ ಹೊಡೆದಿದೆ. ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಕರೆದವರೇ ಇವತ್ತು ಜನರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ತಬ್ಬಿಬ್ಬಾಗಿ ಓಡಾಡ್ತಿದ್ದಾರೆ. ಕೊನೆಯದಾಗಿ ಸ್ನೇಹಿತರೆ, ರಾಜಕಾರಣದಲ್ಲಿ ಸುಳ್ಳು ಇಮೇಜ್ ಅನ್ನ ಜಾಸ್ತಿ ದಿನ ನಡೆಯೋದಿಲ್ಲ.
ಜನ ಇವತ್ತು ಕಣ್ಣು ಬಿಟ್ಟು ನೋಡ್ತಿದ್ದಾರೆ. ಯಾರು ಪ್ರಬುದ್ಧರಾಗಿ ಮಾತನಾಡ್ತಾರೆ, ಯಾರು ಕೇವಲ ಪ್ರಚಾರ ಮತ್ತು ಕ್ಯಾಮೆರಾ ಮುಂದೆ ಪೋಸ್ ಕೊಡ್ತಾರೆ ಅನ್ನೋದು ಜನರಿಗೆ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಪ್ರಕಾರ ಇವತ್ತಿನ ದಿನದಲ್ಲಿ ನಿಜವಾದ ಪ್ರಬುದ್ಧ ನಾಯಕ ಯಾರು? ಬರೀ ಸ್ಕ್ರಿಪ್ಟ್ ನೋಡಿ ಓದೋರ ಅಥವಾ ನೇರವಾಗಿ ಪ್ರಶ್ನೆಗೆ ಎದುರಿಸೋರ? ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.